ಬ್ಯಾಡ್ರಹಳ್ಳಿ ಯುವತಿ ಕೊಲೆ ಕೇಸ್ ಕಾಕಿ ಮುಂದೆ ಕತೆ ಕಟ್ಟಿದ್ದ ಲವರ್ ಆತ್ಮಹತ್ಯೆನ ಕತ್ತು ಹಿಸಿಕೆ ಕೊಲೆನ ಇನ್ಸ್ಟಾ ಪೋಸ್ಟ್ ರಹಸ್ಯ ಬಯಲು. ಹೇಗಿದೆ ಕಾಕಿ ತನಿಖೆ? ಆರೋಪಿ ಮೊಬೈಲ್ ನಲ್ಲಿ ಸಿಕ್ಕಿದ್ದಾದ್ರೂ ಏನು? ಭವಾನಿ ಸಾವಿನ ರಹಸ್ಯ. ಬ್ಯಾಡ್ರಹಳ್ಳಿ ಯುವತಿ ಭವಾನಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮಾಡಿ ಆತ್ಮಹತ್ಯೆ ನಾಟಕವಾಡಿದ್ದ ಪ್ರಿಯಕರ ಅಂತ ಹೇಳಲಾಗಿದೆ. ಕೊಲೆಯನ್ನ ಮಾಡಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ನಾಟಕ ಆಡಿದ್ದ ಅಂತ. ಕತ್ತು ಹಿಸುಕಿ ಕೊಲೆ ಮಾಡಿ ವಿಷದ ಕಥೆಯನ್ನ ಕಟ್ಟಿದ್ದ. ಈತನೇ ಕತ್ತು ಹಿಸುಕಿ ಕೊಲೆ ಮಾಡಿದ. ಅದಾದ್ಮೇಲೆ ವಿಷ ಕುಡಿದವಳು ಸತ್ತು ಬಿಟ್ಟಿದ್ದಾಳೆ ಅಂತ ಹೇಳಿದ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪ್ರಿಯಕರ್ನ ಪ್ಲಾನ್ ಬಯಲಾಗಿದೆ. ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಫೈನಲಿ ಚಂದ್ರಶೇಖರ. ತೆಗಳರ ಪಾಳ್ಯ ತುಳಸಿ ನಗರದಲ್ಲಿ ನಡೆದಿದ್ದಂತ ಒಂದು ಘಟನೆ ಇದು. ಪ್ರೇಯಸಿಯನ್ನ ಕೊಲೆ ಮಾಡಿ ತಾನು ವಿಷ ಸೇವಿಸಿದ್ದ ಚಂದ್ರು, ಆದ್ರೆ ಸಾಯುವಷ್ಟು ವಿಷವನ್ನ ಸೇವಿಸಿರ್ಲಿಲ್ಲ ಅನ್ನೋದು ಗೊತ್ತಾಗಿದೆ. ಭವಾನಿ ಮೇಲೆ ಅನುಮಾನ ಪಟ್ಟಿದ್ದ ಪ್ರಿಯಕರ ಚಂದ್ರಶೇಖರ್. ಆ ಒಂದು ಹಿನ್ನೆಲೆಯಲ್ಲಿ ಅನುಮಾನ ಪಡ್ತಾ ಇದ್ದಂಥವನು ನಂತರ ಕತ್ತು ಹಿಸುಕಿ ಕೊಲೆ ಮಾಡಿದ. ಇದೇ ವಿಚಾರಕ್ಕೆ 10 ದಿನದಿಂದ ಇಬ್ಬರಲ್ಲಿ ಜಗಳ ಆಗ್ತಾ ಇತ್ತು. ಅದೇ ಕಾರಣದಿಂದ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಮೆಸೇಜ್ ಅನ್ನ ಮಾಡಿದ. ಆರೋಪಿ ಮೊಬೈಲ್ ಪರಿಶೀಲನೆ ವೇಳೆ ಮೆಸೇಜ್ ಮಾಡಿರುವಂತದ್ದು ಪತ್ತೆ ಆಗಿದೆ. ಭವಾನಿ ಇನ್ಸ್ಟಾದಲ್ಲೂ ಕೂಡ ಫೋಟೋವನ್ನ ಹಾಕಿದ್ದ ಚಂದ್ರಶೇಖರ್. ಮನೆಯವರಿಗೆ ವಿಚಾರ ಗೊತ್ತಾಗಲಿ ಅಂತ ಫೋಟೋವನ್ನ ಹಾಕಿದ್ದ. ಇಬ್ಬರು ಜೊತೆಯಲ್ಲಿರುವಂತ ಫೋಟೋವನ್ನ ಹಾಕಿದ್ದ ಈ ಆರೋಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಸೈಡ್ ಮಾಡಿಕೊಂಡ್ಲು ಅಂತ ನಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಖತರ್ನಾಕ್ ಐಡಿಯಾ ಯೂಸ್ ಮಾಡಿದ್ದಾನೆ. ಅಂದ್ರೆ ಪೊಲೀಸರು ಇಂಥ ಖತರ್ನಾಕ್ ಐಡಿಯಾಗಳನ್ನು ನೋಡ್ತಾನೇ ಇರ್ತಾರೆ. ಸಾವಿರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಂತ ಪೊಲೀಸರಿಗೆ ಇದು ಮತ್ತೊಂದು ಕೇಸ್ ಅಷ್ಟೇ. ಅವನಿಗೆ ಮೊದಲ ಕೇಸ್ ಇರ್ಬೋದು. ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ ಏನೇನು ನಾಟಕ ಮಾಡ್ತಾ ಇರ್ತಾರೆ ಏನು ಅಂತ. ಸದ್ಯ ತನಿಖೆ ಮುಂದುವರಿಸಿದ್ದಾರೆ ಬ್ಯಾಡ್ರಹಳ್ಳಿ ಪೊಲೀಸರು. ಆಸ್ಪತ್ರೆಯಲ್ಲಿರುವಂತಹ ಆರೋಪಿಯಿಂದ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಖಾಕಿ ಪಡೆ. ಆತ ಆಸ್ಪತ್ರೆಯಲ್ಲೇ ಇದ್ದಾನೆ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅವನಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈತನೇ ಕತ್ತು ಹಿಸುಕಿ ಕೊಲೆ ಮಾಡಿರುವಂತದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಪೊಲೀಸರಿಗೆ ಕನ್ಫರ್ಮ್ ಆಗ್ತಾ ಇದೆ. ಏನೇನೆಲ್ಲ ನಾಟಕ ಮಾಡಿದ್ದ, ಕೊಲೆ ಮಾಡ್ಲಿಕ್ಕೂ ಮುಂಚೆ, ಕೊಲೆ ಮಾಡಿದ ನಂತರ ನಂಬಿಸುವಂತ ಪ್ರಯತ್ನ ಮಾಡಿದ್ದಾನೆ, ಎಲ್ಲವನ್ನೂ ಕೂಡ ನೀಟಾಗಿ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ವಿಷ್ಣು ಈ ಕ್ಷಣದವರೆಗಿನ ಸುದ್ದಿ ಈಗ ಪರಪಂಚ ಪ್ರಸಾರ ಆಗುತ್ತೆ ನೋಡ್ತಾ